ಶಿವಸೇನೆ, ಅದರಲ್ಲೂ ಭಾಳ ಠಾಕ್ರೆ ಶಿವಸೇನೆ ಮತ್ತು ಕಪ್ಪು ಮುಷ್ಟಿಯಲ್ಲಿ ಇತ್ತು ಅಂತ ನಾನು ಭಾವಿಸಿದ್ವಿ. ಮರಾಠ ಮನೋಶೇಷರ ವರ್ಕೌಟ್ ಆಗ್ಬೋದು ಅಂತ ಅವರಿಬ್ಬರು ತಿಳ್ಕೊಂಡಿದ್ರು, ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ. ಆದರೆ ಇವತ್ತು ಅದು ಕಣ್ಣು ಮುಂದೆ ಬಿದ್ದದ, ಅದೊಂದರಲ್ಲಿ ಸಾಧ್ಯ ಇಲ್ಲ. ಇವ್ರಿಗಿಂತ ಒಳ್ಳೆಯ ಸಾಧನೆಯನ್ನು ಮಾಡಿದಂಥವರು ಈ ನಮ್ಮ ಶಿವಸೇನಾ ಶಿಂದೆ ಅವರು ಬೃಹನ್ ಮುಂಬೈದಲ್ಲಿ 29 ಸ್ಥಾನಗಳನ್ನು ಗೆದ್ದಿದ್ದಾರೆ. ಕಾಂಗ್ರೆಸ್ 24, ಅದಕ್ಕಿಂತ ಕಾಂಗ್ರೆಸ್ ಹೆಚ್ಚಿಗೆ ತೊಗೊಂಡಿದ್ದಾರೆ 29. ಶಿವಸೇನಾ ಉದ್ಧವ್ ಠಾಕ್ರೆ 65, 89 ಬಿ ಜೆ ಪಿ ತೊಗೊಂಡದ, ಸರಳ ಬಹುಮತ ಆಗಿದೆ ಅವರಿಗೆ. ಅದೇ ಕಾಲಕ್ಕೆ ಪುಣೆಯಲ್ಲೂ ಅದೇ ರೀತಿ 165 ಸ್ಥಾನಗಳಲ್ಲೇ 123 ಸ್ಥಾನ ಬಿ ಜೆ ಪಿ ಹೊಡೆದ್ರೆ, ಎನ್ ಸಿ ಪಿ 21, ಅಜಿತ್ ಪವಾರ್ದು, ಕಾಂಗ್ರೆಸ್ 16 ಮತ್ತು ಇದ್ರೆ 5 ಅಂತೇಳಿ. ಇನ್ನು ಪಿಂಪ್ರಿ ಚಿಂಚವಾಡ ಅಲ್ಲೇ 128 ಬಿ ಜೆ ಪಿ 84 ಸ್ಥಾನ ತೊಗೊಂಡ್ರೆ, ಎನ್ ಸಿ ಪಿ ಅಜಿತ್ 37, 6 ಶಿವಸೇನಾ ಮತ್ತು ಇದ್ರೆ 1. ನಾಗ್ಪುರದಲ್ಲೇ 151 ಸ್ಥಾನಗಳಲ್ಲೇ 102, ನಾಗ್ಪುರ ಗೊತ್ತದ ಆರ್ ಎಸ್ ಎಸ್ ಕೇಂದ್ರ. ಕಾಂಗ್ರೆಸ್ 33, ಇವು ಶಿವಸೇನಾ 2, ಯು ಬಿ ಟಿ ಇದ್ರೆ 14. ಅಂದ್ರೆ ನಾನು ಹೇಳುವಂಥ ಉದ್ದೇಶ, ಇನ್ನು ನವಿ ಮುಂಬೈಯಲ್ಲಿ ಸಹಿತ 111 ಸ್ಥಾನಗಳಲ್ಲಿ 65 ಬಿ ಜೆ ಪಿ, ಶಿವಸೇನಾ ಶಿಂದೆ 43, ಶಿವಸೇನಾ ಯು ಬಿ ಟಿ 2, ಎಮ್ ಎನ್ ಎಸ್ 1. ಇಬ್ಬರು ಅಣ್ಣತಮ್ಮ ರಾಜ್ ಮತ್ತು ಉದ್ಧವ್ ಠಾಕ್ರೆ ಇವತ್ತು ಬೃಹನ್ ಮುಂಬೈಯಲ್ಲೇ ಅಥವಾ ಮುಂಬೈಯಲ್ಲೇ ನಾಮಕ ವಾಸ್ತೆ ಆದಂಗೆ ಆದರು. ಅಷ್ಟು ಸುಲಭವಾಗಿ ನಮ್ಮ ಮುಂದಿನ ಗೆಲ್ಲೋದು ಭಾಳ ಕಷ್ಟ. ಯಾಕಂದರೆ ಆಲ್ರೆಡಿ ಈ ಹೊರಗಿನವರು ಒಳಗೆ ಬಂದಿದ್ದಾರೆ, ವಿದೇಶಿಯರನ್ನು ನೆಪದಲ್ಲೇ. ನೆಪಾನ ಅಂತ ಹೇಳಬೇಕಾಗ್ತದೆ. ಇವತ್ತು ಅನೇಕ ಈ ದೇಶವಾಸಿಯ ಮುಸ್ಲಿಮರನ್ನು ಸಹಿತ ಇವರು ಬಂಗಾಳಿಗಳು ಅಥವಾ ಇನ್ನುಳಿದವರು ಪಾಕಿಸ್ತಾನಿಗಳು ಅಂತೇಳಿ ಓಟ್ಗಳನ್ನು ಕಟ್ ಮಾಡ್ತಾ ನೋಡಿದ್ದಾರೆ. 65 ಲಕ್ಷ ಬಿಹಾರದಲ್ಲೇ